ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಹಲವಾರು ಜನರು ತುಂಬಾನೇ ಇಷ್ಟಪಟ್ಟು ಈ ಮಲ್ಲಿಗೆ ಗಿಡಗಳನ್ನು ನಟ್ಟಿರ್ತಾರೆ. ಆದರೆ ಗಿಡಗಳು ಸರಿಯಾಗಿ ಬೆಳವಣಿಗೆ ಹೊಂದದೇ ಇದ್ದಾಗ ತುಂಬಾನೇ ಬೇಸರ ಪಟ್ಕೊಳ್ತಾರೆ. ಹೀಗೆ ವಿಖ್ಯಾತ್ ಕೋಟ್ಯಾನವರು ಕಮೆಂಟಲ್ಲಿ ಕೇಳಿದ್ದಾರೆ, ನಾನು ಮಲ್ಲಿಗೆ ಗಿಡ ನೆಟ್ಟು 2 ತಿಂಗಳಾಯಿತು. ಅದರ ಬೆಳವಣಿಗೆ ತುಂಬ ಸ್ಲೋ ಉಂಟು. ಗೊಬ್ಬರ ಹಾಕಿದೆ, ನೆಲಗಡಲೆ ಹಿಂಡಿಯನ್ನು ಹಾಕಿದ್ದೇನೆ, ಆದರೂ ಕೂಡ ಬೆಳವಣಿಗೆ ಸ್ಲೋ ಉಂಟು ಅಂತ ಹೇಳಿದ್ದಾರೆ. ಅದಕ್ಕೆ ಬೆಳಗಿನ ಬಿಸಿಲು ಬೀಳುವುದಿಲ್ಲ, 10 ಗಂಟೆಯ ನಂತರ ಬೀಳುತ್ತದೆ, ಹಾಗಾಗಿ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಆಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಭಯ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ಮಳೆಗಾಲ ಬಂತು ಅಂದರೆ ಮಲ್ಲಿಗೆ ಕೃಷಿಕರಿಗೆ ತುಂಬ ಭಯ ಆಗುವುದು ಸಹಜ. ನೀವು ಹೊಸದಾಗಿ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಆಗ ಮಾತ್ರ ಭಯ ಅಂತ ಅಲ್ಲ. ನಾನು ಇಷ್ಟು ವರ್ಷದಿಂದ ಮಲ್ಲಿಗೆ ಕೃಷಿ ಮಾಡಿದರೂ ಕೂಡ ಇನ್ನು ಮಳೆಗಾಲ ಬರ್ತಾ ಇದೆ, ಯಾವ ರೀತಿಯಲ್ಲಿ ನಾನು ಗಿಡಗಳನ್ನು ಕಾಪಾಡಿಕೊಳ್ಬೇಕು ಅನ್ನುವಂತಹ ಭಯ ನನಗೂ ಕೂಡ ಇದೆ. ಆದರೆ ನನ್ನ ಗಿಡಗಳು ಮಳೆಗಾಲದಲ್ಲಿ ಹಾಳಾಗಿದ್ದು ತುಂಬಾ ಕಡಿಮೆ, ಆದರೂ ಕೂಡ ಸ್ವಲ್ಪ ಭಯ ಆಗ್ತದೆ ಅಂತ ಹೇಳಬಹುದು. ಯಾಕಂದರೆ ಮಳೆಗಾಲದಲ್ಲಿ ನಮಗೆ ಸರಿಯಾಗಿ ಗೊಬ್ಬರವನ್ನು ಹಾಕಲು ಸಾಧ್ಯ ಆಗುವುದಿಲ್ಲ, ಸ್ಪ್ರೇ ಹಾಕಲು ಸಾಧ್ಯ ಆಗುವುದಿಲ್ಲ. ಈ ಮಲ್ಲಿಗೆ ಗಿಡಗಳನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಇದ್ದಲ್ಲಿ ನಾವು ಅದಕ್ಕೆ ಗೊಬ್ಬರವನ್ನು ಸರಿಯಾದ ಸಮಯಕ್ಕೆ ಹಾಕಬೇಕಾಗ್ತದೆ, ಸ್ಪ್ರೇಯನ್ನು ಹಾಕಬೇಕಾಗ್ತದೆ. ಆದರೆ ಮಳೆಗಾಲದಲ್ಲಿ ಅದು ಸಾಧ್ಯವಾಗದೇ ಇದ್ದಾಗ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ, ಹೂವನ್ನು ಕೂಡ ನೀಡುವುದಿಲ್ಲ. ನೀವು ಗಿಡಗಳನ್ನು 2 ತಿಂಗಳ ಹಿಂದೆ ನಟ್ಟಿದ್ದೇನೆ ಅಂತ ಹೇಳಿದ್ರಿ. ಹಾಗಾಗಿ ಗಿಡಗಳನ್ನು ನಟ್ಟ ನಂತರ ಮೊದಲ ಬಾರಿ ನೀವು ಎದುರಿಸುವಂತಹ ಒಂದು ಮಳೆಗಾಲ ಅಂತ ಹೇಳಬಹುದು. ಹಾಗಾಗಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ನೀಡ್ತೇನೆ. ಇನ್ನು ಮುಂದೆ ನೀವು ಹಿಂಡಿಗಳನ್ನು ಗಿಡಗಳಿಗೆ ಹಾಕಬೇಡಿ, ಹಾಗೆ ಸಗಣಿ ಗೊಬ್ಬರವನ್ನು ಕೂಡ ಗಿಡಗಳಿಗೆ ಹಾಕಬೇಡಿ. ಹಾಗೆ ನೀವು ಪಾಟ್ ಅಥವಾ ಗ್ರೋ ಬ್ಯಾಗ್ ಅಥವಾ ಈ ರೀತಿಯಾದ ಟಬ್ಗಳಲ್ಲಿ ನಟ್ಟಿದ್ದಲ್ಲಿ ಅದಕ್ಕೆ ಕವರ್ ಮಾಡಲು ಒಂದು ಪ್ಲಾಸ್ಟಿಕ್ಕನ್ನು ತಯಾರಿ ಮಾಡಿಕೊಳ್ಳಿ. ನಾನು ಕಳೆದ ವರ್ಷ ವಿಡಿಯೋವನ್ನು ಹಾಕಿದ್ದೇನೆ ಯಾವ ರೀತಿಯಲ್ಲಿ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಬೇಕು ಅಂತ. ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿದಾಗ ಮಳೆ ನೀರು ಡೈರೆಕ್ಟಾಗಿ ಗಿಡದ ಬುಡದಲ್ಲಿ ನಿಲ್ಲುವುದಿಲ್ಲ. ಹಾಗೆಯೇ ಫರ್ಟಿಲೈಸರ್ ಶಾಪ್ನಲ್ಲಿ ಏನಾದರೂ ಒಂದು ಫರ್ಟಿಲೈಸರನ್ನು ತಂದು ಗಿಡಗಳ ಬುಡಕ್ಕೆ ನಾವು ಆಗಾಗ ಹಾಕಬೇಕು. ಹಾಗೆ ಹಾಕಿದ ನಂತರ ಪ್ಲಾಸ್ಟಿಕ್ಕನ್ನು ಕವರ್ ಮಾಡಬೇಕಾಗ್ತದೆ, ಆಗ ನೀರಿನಲ್ಲಿ ಅದು ಇಳಿದು ಹೋಗುವುದಿಲ್ಲ. ಹಾಗೆ ನಿಮ್ಮ ಗಿಡಗಳು ತುಂಬ ಚಿಕ್ಕದಾಗಿದ್ದಲ್ಲಿ ನೀವು ಅದನ್ನು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟು ನೀವು ಪ್ರೊಟೆಕ್ಟ್ ಕೂಡ ಮಾಡಬಹುದು. ಗಿಡಗಳು ಚಿಕ್ಕದಿದ್ದಾಗ ಅದಕ್ಕೆ ಪ್ಲಾಸ್ಟಿಕ್ ಕವರನ್ನು ನಾವು ಕವರ್ ಮಾಡುವುದು ಸ್ವಲ್ಪ ಕಷ್ಟನೇ ಆಗ್ತದೆ. ಹಾಗಾಗಿ ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟು ನೀವು ಪ್ರೊಟೆಕ್ಟ್ ಮಾಡಬಹುದು. ಹಾಗೆ ಸ್ವಲ್ಪ ಬಿಸಿಲು ಬಂದಾಗ ಅದಕ್ಕೆ ಬಿಸಿಲು ಕೂಡ ತಾಗಬೇಕು, ಆ ರೀತಿಯಾದ ಒಂದು ಪ್ಲೇಸ್ನಲ್ಲಿ ಇಟ್ಟರೆ ಒಳ್ಳೆಯದು. ಒಂದು ವೇಳೆ ಮಳೆ ಬೀಳದಂತಹ ಜಾಗ ಇಲ್ಲ ಅಂತ ಇದ್ದಲ್ಲಿ ನೀವು ಪ್ಲಾಸ್ಟಿಕ್ ಕವರನ್ನು ಹಾಕಿ ನೀವು ಅದನ್ನು ಸೇಫಾಗಿ ನೋಡಿಕೊಳ್ಬೇಕಾಗ್ತದೆ. ನನ್ನ ಪ್ರಕಾರ ನಾನು ಇಲ್ಲಿಯ ತನಕ ಹೇಳಿದಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕಾಗ್ತದೆ. ಮಳೆಗಾಲದಲ್ಲಿ ಗಿಡಗಳಿಗೆ ಯಾವುದೇ ತೊಂದರೆ ಬರುವುದಿಲ್ಲ. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ನೋಡಿ ನೀವು ಮಲ್ಲಿಗೆ ಕೃಷಿಯನ್ನು ಮುಂದುವರಿಸಬಹುದು. ಹಾಗೆಯೇ ನೀವು ಗೊಬ್ಬರಗಳನ್ನು ಹಾಕಿದರೂ ಕೂಡ ಗಿಡಗಳು ಸರಿಯಾಗಿ ಬೆಳೀತಾ ಇಲ್ಲ ಅಂತಲೂ ಕೂಡ ಹೇಳಿದ್ರಿ. ಇದಕ್ಕೆ ಕಾರಣ ನನ್ನ ಪ್ರಕಾರ ನೀವು ಹಾಕಿದಂತಹ ಮಣ್ಣು ಆಗಿರಬಹುದು ಅಂತ ಅನಿಸ್ತದೆ. ಯಾಕಂದರೆ ನಾವು ಹಾಕಿದಂತಹ ಮಣ್ಣು ಸರಿಯಾಗಿ ಇಲ್ಲದೇ ಇದ್ದರೆ ನಾವು ಎಷ್ಟೇ ಗೊಬ್ಬರ ಹಾಕಿದರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಹಾಗಾಗಿ ನೀವು ಆ ಗಿಡವನ್ನು ಒಮ್ಮೆ ರೀಪಾಟಿಂಗ್ ಮಾಡಿದರೆ ಒಳ್ಳೆಯದು. ಅಂದರೆ ಆ ಮಣ್ಣನ್ನು ತೆಗೆದು ಅದಕ್ಕೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ, ಏನಾದರೂ ಒಂದು ಗೊಬ್ಬರವನ್ನು ಮಿಕ್ಸ್ ಮಾಡಿ, ನಂತರ ಅದೇ ಮಣ್ಣಿನಲ್ಲಿ ಗಿಡವನ್ನು ನೀವು ಅದೇ ಪಾಟ್ನಲ್ಲಿ ರೀಪಾಟಿಂಗ್ ಮಾಡಬಹುದು. ಇದರಿಂದ ಗಿಡಗಳು ಚೆನ್ನಾಗಿ ಬೆಳಿಬಹುದು ಅಂತ ನನಗೆ ಅನಿಸ್ತದೆ. ಹಾಗೆಯೇ ನೀವು 10 ಗಂಟೆಯ ನಂತರ ಗಿಡಗಳ ಮೇಲೆ ಬಿಸಿಲು ಬೀಳ್ತದೆ ಅಂತ ಹೇಳಿದ್ರಿ. ಅದು ನೇರವಾದ ಬಿಸಿಲು ಆಗಿದ್ದರೆ ಅಷ್ಟು ಬಿಸಿಲು ಸಾಕಾಗ್ತದೆ. ಅಂದರೆ ಸಾಧಾರಣ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3-3:30 ತನಕ ಬಿಸಿಲು ಬಿದ್ದರೂ ಕೂಡ ಸಾಕಾಗ್ತದೆ. ಆದರೆ ಬೀಳುವಂತಹ ಬಿಸಿಲು ನೇರವಾಗಿ ಬೀಳಬೇಕಾಗ್ತದೆ. ಸೈಡಿಂದ ಬಿಸಿಲು ಬಿದ್ದರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯೋದಿಲ್ಲ. ನೀವು ಕಮೆಂಟಲ್ಲಿ ತಿಳಿಸಿರುವ ವಿಷಯಗಳ ಪ್ರಕಾರ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಯದೇ ಇರಲು ಕಾರಣ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಒಂದೇ ಬಿಸಿಲು ಸರಿಯಾಗಿ ಬೀಳದೇ ಇರಬಹುದು, ಇನ್ನೊಂದು ಕಾರಣ ಅಂದರೆ ಮಣ್ಣು. ಇದೆರಡರಲ್ಲಿ ಒಂದು ಆಗಿರಬಹುದು. ಮಲ್ಲಿಗೆ ಗಿಡಗಳಿಗೆ ಬೀಳುವಂತಹ ಬಿಸಿಲಿನ ವಿಷಯಕ್ಕೆ ಬಂದಾಗ ಗಿಡಗಳ ಮೇಲೆ 4-5 ಗಂಟೆಗಳ ಕಾಲ ಬಿಸಿಲು ಬೀಳ್ತಾ ಇದೆ ಅಂತ ನೋಡಿ, ಅಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಾ ಇದೆ ಅಂತ ಇದ್ದಲ್ಲಿ ಗಿಡಗಳ ಸರಿಯಾದ ಬೆಳವಣಿಗೆ ಆಗದೇ ಇರಲು ಅಲ್ಲಿ ಮುಖ್ಯವಾಗಿ ಕಾರಣ ಆಗಿರುವುದು ಮಣ್ಣು ಅಂತ ನೀವು ತಿಳಿದುಕೊಳ್ಬೇಕಾಗ್ತದೆ. ನಾನು ಆವಾಗ ಹೇಳಿದಂತೆ ಮಣ್ಣಿನ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಾವು ಆ ಗಿಡವನ್ನು ರೀಪಾಟಿಂಗ್ ಮಾಡಿದರೆ ಒಳ್ಳೆಯದು. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.